ಸತ್ಸಂಕಲ್ಪ ಮಾಡುವ. ನಾವೆಲ್ಲರೂ ಸತ್ಸಂಕಲ್ಪ ಅಂದರೆ ನಾವೊಂದು ಕಂಕಣ ಕಟ್ತೀವಿ ಅಂದರೆ ಕೈಗೆ ದಾರ ಕಟ್ಟೋದಲ್ಲ. ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಕೂತಿರುವಂಥ ಜಾಗದಲ್ಲೇ ನಮ್ಮೆಲ್ಲರ ಕುಲದೇವರು, ದೇವನೊಬ್ಬ ನಾಮ ಹಲವು, ಆದರೆ ನಮ್ಮ ಮನೆಗೆ ಒಂದೊಂದು ಕುಲದೇವರು ಅಂತ ಇದೆ. ನಿಮ್ಮ ಕುಲದೇವರು ತಂದೆ ತಾಯಿಗಳು, ಗೋಮಾತೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ರಾಜಪ್ರತ್ಯಕ್ಷ ದೈವ. ಆದರೆ ನಾವು ಈ ಪಂಚಮಹಾಭೂತಗಳು ಇವರಲ್ಲಿ ನೋಡುವಂಥ ಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿದೆ. ಸನಾತನ ಧರ್ಮ ಅನಾದಿ ಕಾಲದಿಂದ, ಅದರಲ್ಲೂ ಸಹ ಸ್ತ್ರೀಯರಿಗೆ ಮೊದಲನೇ ಸ್ಥಾನ ಸಿಕ್ಕಿದೆ, ಮಾತೃದೇವೋಭವ. ಆದರೆ ನಮ್ಮೆಲ್ಲರಿಗೂ ಸಿಕ್ಕಿರೋದು ಪುರುಷರಿಗೆ ಪಿತೃದೇವೋಭವ ಅಂತ. ಆಚಾರ್ಯರಿಗೆ ಮೂರನೇ ಸ್ಥಾನ, ಆಚಾರ್ಯ ದೇವೋಭವ. ಅತಿಥಿಗಳು ನಾಲ್ಕನೇ ಸ್ಥಾನ, ಆದರೆ ನಮಗೆ 4 ದಿಕ್ಕುಗಳು ಇರಬಹುದು, ಅದಕ್ಕೆ ಅನ್ವಯವಾಗಿ 4 ಸ್ಥಾನ ಸಿಕ್ಕಿದೆ ಅತಿಥಿಗಳಿಗೆ. ಇನ್ನು 5ನೇದು ಪಂಚಮಹಾಭೂತ. ನಾವು ಅಲ್ಲಿ ರಾಜ ಪ್ರತ್ಯಕ್ಷ ದೈವ, ರಾಜನನ್ನು ನಾವು ಏನು ಕೊಡಕ್ಕಾಗಲ್ಲ. ಆದರೆ ಇವತ್ತು ಮೈಸೂರಿನಲ್ಲಿ ದಸರಾ ಮಾಡ್ತಾ ಇದ್ದಾರೆ ಲೋಕ ಕಲ್ಯಾಣಕ್ಕಾಗಿ. ಬರೀ ಕರ್ನಾಟಕಕ್ಕಲ್ಲ, ಮೈಸೂರಿಗಲ್ಲ, ಇಡೀ ವಿಶ್ವಕ್ಕೆ ಮಂಗಳ ಉಂಟಾಗಲಿ ಅಂತ ಅವರು ದಸರಾವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅವರಿಗೆ ಏನು ಕೊಡ್ಲಿಕ್ಕಾಗಲ್ಲ ರಾಜರಿಗೆ. ನಾವು ಇಲ್ಲಿಂದ ಅವರಿಗೆ ಒಂದು ಶರಣಾಗತಿ ಭಾವದಿಂದ ಮಹಾರಾಜರಿಗೆ ಜಯವಾಗಲಿ ಅಂತ ನಮ್ಮ ಮನಸ್ಸಿನಲ್ಲಿ ನಾವೆಲ್ಲರೂ ಸತ್ಸಂಕಲ್ಪ ಮಾಡೋಣ. ನಮಗೆ ಬೇಕಾಗಿರೋದು ಸನಾತನ ಧರ್ಮ ಉಳಿವಿಗಾಗಿ. ಇವತ್ತು ನಾವಿಲ್ಲಿ ಸಭೆ ಸೇರಿರೋ ಉದ್ದೇಶ ಏನಪ್ಪಾ ಅಂದರೆ, ಇವತ್ತು ದೇಶಾದ್ಯಂತ ಸನಾತನ ಧರ್ಮದ ವಿರುದ್ಧ ಪಿತೂರಿಗಳು ನಡೀತಾ ಇದೆ. ಅದನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದೀವಿ ವಿನಃ ಫ್ರೀಡಮ್ ಪಾರ್ಕಲ್ಲಿ ಬೇರೆ ಇನ್ಯಾವ ದುರುದ್ದೇಶಕ್ಕೆ ನಾವು ಸೇರಿಲ್ಲ. ಅದರಿಂದ ನಮಗೆ ಆಗಬೇಕಾಗಿರೋದೇನು, ಸನಾತನ ಧರ್ಮ ರಕ್ಷಣೆ ಆಗಬೇಕು. ಸನಾತನ ಧರ್ಮ ಮತ್ತು ಸನಾತನ ಸಂಸ್ಕೃತಿ, ಸನಾತನ ಸಂಪ್ರದಾಯ, ಸನಾತನ ಆಚಾರ ವಿಚಾರ ಇವೆಲ್ಲವೂ ಉಳಿಬೇಕಾಗಿದೆ. ಮತ್ತು ದೇಶ ರಕ್ಷಣೆ, ಧರ್ಮ ರಕ್ಷಣೆ ಆಗಬೇಕಾಗಿದೆ. ಆದರೆ ನಾವು ನಮಗೆ ನಾವೇ ಒಂದು ಕಿವಿ ಮಾತು ಹೇಳ್ಕೊಳ್ಳೋಣ. ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಗುರುಗಳು ಅಥವಾ ನಮ್ಮ ಏನು ಬಂಧು ಬಳಗಗಳು ಅಥವಾ ತಾಯಿಯಂದಿರು, ತಂದೆಯಂದಿರು, ಅಣ್ಣ ತಮ್ಮಂದಿರು, ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಟ್ಟರೆ ಖಂಡಿತವಾಗಿಯೂ ನನ್ನ ಸನಾತನ ಧರ್ಮ ರಕ್ಷಣೆ ಆಗುತ್ತೆ. ಇವತ್ತು ವಸ್ತ್ರ ವಿನ್ಯಾಸದಲ್ಲಿ ನಮ್ಮ ಮಕ್ಕಳೆಲ್ಲ ಹದಗೆಟ್ಟಿದ್ದಾವೆ. ಆಮೇಲೆ ನೀವೆಲ್ಲರೂ ಕ್ರಿಶ್ಚಿಯನ್ ಮಿಷನರಿಗೆ ಮಕ್ಕಳು ಸೇರಿಸ್ತಾ ಇದ್ದೀರಿ. ಮೊದಲು ಅದು ವಿರೋಧ ಮಾಡಬೇಕು ಪ್ರತಿಯೊಂದು ತಂದೆ ತಾಯಿಗಳು. ನೀವೆಲ್ಲ ಯಾರಿಗೋಸ್ಕರ ಸೇರಿಸ್ತಾ ಇರೋದು? ಬಡವರಲ್ಲ, ನಿರ್ಗತಿಕರಲ್ಲ, ಶ್ರೀಮಂತರು, ಅಧಿಕಾರಿ ವರ್ಗಗಳು. ನೀವು ನಿಮ್ಮ ಮಕ್ಕಳನ್ನು ತಗೊಂಡೋಗಿ ಕ್ರಿಶ್ಚಿಯನ್ ಮಿಷನರಿಗೆ ಸೇರಿಸಿ ಅವರಿಗೆ ಲಾಭವನ್ನು ಮಾಡ್ತಾ ಇದ್ದೀರಿ ಹೊರತು ಸನಾತನ ಧರ್ಮಕ್ಕೆ ಧಕ್ಕೆ ಆಗ್ತಾ ಇದೆ. ಮೊದಲು ನಾವೆಲ್ಲರೂ ಇಲ್ಲಿ ಸಂಕಲ್ಪ ಮಾಡೋಣ. ಕ್ರಿಶ್ಚಿಯನ್ ಸ್ಕೂಲಿಗೆ ಸೇರಿಸಿರುವಂತ ಅಥವಾ ಮಹಮ್ಮದೀಯ ಧರ್ಮದ ಸ್ಕೂಲಿಗೆ ಸೇರಿಸಿರುವಂತ ಎಲ್ಲಾ ಮಕ್ಕಳನ್ನು ನಮ್ಮ
ಏನು ಗುರುಕುಲ ಪದ್ಧತಿ ಇದೆ ಅದನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಇದನ್ನ ಮಾಡಿದ್ದು ಗುರುಕುಲವನ್ನು ನಾಶ ಮಾಡಿದ್ದು ಮೆಕಾಲೆ, ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಪುನಃ ಅದನ್ನ ಪುನರ್ ಪ್ರತಿಷ್ಠಾಪಿಸೋಣ. ತಾವೆಲ್ಲರೂ ದಯಮಾಡಿ ನಿಮ್ಮ ನಿಮ್ಮ ಮಕ್ಕಳನ್ನು ಇನ್ನು ಯಾವುದೇ ಕಾರಣಕ್ಕೆ ಸ್ವಧರ್ಮಿ ಸಂಸ್ಥೆಗಳನ್ನು ಬಿಟ್ಟು ಅಧರ್ಮಿ ಸಂಸ್ಥೆಗಳಿಗೆ ಮಕ್ಕಳನ್ನು ಸೇರಿಸಲ್ಲ ಅಂತ ಇವತ್ತು ನೀವೆಲ್ಲರೂ ಇಲ್ಲಿ ಸಂಕಲ್ಪ ಮಾಡಿ ಎಲ್ಲರೂ ಕೈ ಎತ್ತಿ ನೋಡೋಣ. ಎಲ್ಲರೂ ಪ್ರತಿಯೊಬ್ಬರು ನಾವು ಇನ್ನು ಯಾವುದೇ ಕಾರಣಕ್ಕೆ ಸನಾತನ ಧರ್ಮದ ಶಾಲೆಗಳನ್ನು ಬಿಟ್ಟು ಸರ್ಕಾರಿ ಶಾಲೆಗಳನ್ನು ಬಿಟ್ಟು ನಾವು ಇನ್ನು ಯಾವುದೇ ಶಾಲೆಗಳಿಗೆ ಸೇರಿಸಲ್ಲ. ಇವತ್ತು ನಮ್ಮ ರಾಜಕಾರಣಿಗಳು ಅವರವರ ಸ್ಕೂಲ್ ಓಪನ್ ಮಾಡಿಕೊಂಡು ನಮ್ಮ ಪೂರ್ತಿ ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್ ಮುಚ್ಚಿ ಹೋಗ್ತಾ ಇದ್ದಾವೆ. ದಯವಿಟ್ಟು ಮೊದಲು ಅವರೇ ನಿಷೇಧ ಮಾಡಬೇಕು, ರಾಜಕಾರಣಿಗಳೇ. ಇಲ್ಲ, ನಮ್ಮ ಸರ್ಕಾರವೇ ನಡೆಸ್ತಿ ಶಾಲಾ ಕಾಲೇಜುಗಳನ್ನು ಅಂತ ಅವರು ಸಂಕಲ್ಪ ಮಾಡಬೇಕು. ಆದರೆ ಅವರ ಹಣ ಗಳಿಸ್ಲಿಕ್ಕೋಸ್ಕರ ಸನಾತನ ಧರ್ಮವನ್ನು ಬಲಿ ಕೊಡ್ತಾ ಇದ್ದಾರೆ. ಇದನ್ನು ನೀವೆಲ್ಲರೂ ಜಾಗೃತವಾಗಬೇಕು. ಅನಾದಿ ಕಾಲದಿಂದ ನಮಗೆ ಕೆಲವು ದಾಖಲಾತಿಗಳಿದೆ ನೋಡಿ. ಪಾಂಡವರಿದ್ದಿದ್ದು 5 ಜನ, ಕೌರವರಿದ್ದಿದ್ದು 101 ಜನ. ಆದರೆ ರಕ್ಷಣೆ ಸಿಕ್ಕಿದ್ದು ಪಾಂಡವರಿಗೆ. ಯಾಕೆಂದ್ರೆ ಕೃಷ್ಣ ಎಲ್ಲಿ ಭಕ್ತಿ ಇತ್ತು ಅಲ್ಲಿದ್ದಾನೆ. ಈಗ ನಾವು ಹಿಂದೂ, ಈಗೆಲ್ಲ ಕೆಲವೆಲ್ಲ ನಾನು ಕೇಳಿದ್ದೀನಿ, ಹಿಂದೂಗಳು ಒಗ್ಗಟ್ಟಾಗಲ್ಲ, ಹಿಂದೂಗಳು ಒಂದು ಕಡೆ ಸೇರಲ್ಲ, ಅದೇ ಮುಸ್ಲಿಂ ಅದೇ ಕ್ರಿಶ್ಚಿಯನ್ನು ಲಕ್ಷಾಂತರ ಜನ ಸೇರ್ತಾರೆ ಅನ್ನೋದು ನಾನು ಕಿವಿಯಾರೆ ನಾವು ಸಾಕಷ್ಟು ಕೇಳ್ಬಿಟ್ಟಿದ್ದೀನಿ. ಆದರೆ ನಮಗೆ ಬೇಕಾಗಿರೋದು ಪಾಂಡವರಂತ 5 ಜನ ಸಾಕು, ಕೌರವರಂತವರೆಲ್ಲ ಅವ್ರ ಕಡೆನೇ ಇರಲಿ, ನಮಗೆ ಬೇಡ. ಅದರಿಂದ ನಮ್ಮ ಧರ್ಮ ರಕ್ಷಣೆಗೆ 5 ಜನ ಸಾಕು. ಹೇಳಿ, ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಶಾಶ್ವತವಾಗಿ ಉಳಿಯುತ್ತೆ. ಇವರು ಯಾರು ಏನೂ ಮಾಡ್ಲಿಕ್ಕಾಗಲ್ಲ. ಇವರೆಲ್ಲ ಏನು ಅಂದ್ರೆ, ಮಳೆಗಾಲದಲ್ಲಿ ಪತಂಗದ ಹುಳುಗಳು ಬೆಳಕಿಗೆ ಹಾರಿ ಬರ್ತವೆ, ಅಧರ್ಮಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗೆ ಹಾರಿ ಬರ್ತಾ ಇದ್ದಾರೆ. ಒಂದು ದಿನ ರೆಕ್ಕೆ ಕಳ್ಕೊಂಡು ಕೆಳಗೆ ಬೀಳ್ತಾರೆ, ಬಿದ್ದ ತಕ್ಷಣ ಪಕ್ಷಿಗಳಿಗೆ ಆಹಾರವಾಗ್ತಾರೆ, ಕಪ್ಪೆಗೆ ಆಹಾರವಾಗ್ತಾರೆ ಮತ್ತು ಜೊತೆಗೆ ಪಲ್ಲಿಗಳಿಗೆ ಆಹಾರವಾಗ್ತವೆ. ಹಾಗೆ ಇವರೆಲ್ಲ ಸನಾತನ ಧರ್ಮದ ವಿರುದ್ಧ ಏನ್ ತುತ್ತೂರಿ ಹೋಗ್ತಾ ಇದ್ದಾರೆ, ಅವರಿಗೆ ಅವರೇ ನಾಶವಾಗ್ತಾರೆ. ನಾವು ಇವತ್ತು ನಾವೇನಾದ್ರು ಶ್ರೇಯಸ್ಸಾಗಬೇಕು ಅಂದ್ರೆ ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತೀನಿ, ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡಿ. ಮನೆಯ ಒಳಗಿಂದ ಹಿಡಿದು ಜಗತ್ತಿನ ಉದ್ದಗಲಕ್ಕೂ ಕೆಟ್ಟದ್ದು ಬಯಸಬೇಡಿ. ಕೆಟ್ಟದ್ದನ್ನು ಬಯಸಿದ್ರೆ ಆ ಕೆಟ್ಟದ್ದು ಅವರಿಗಾಗಲ್ಲ, ನಮಗೆ ಆಗುತ್ತೆ ಅನ್ನೋದನ್ನ ನೀವೆಲ್ಲರೂ ಚಿಂತನೆ ಮಾಡಿ. ಎಲ್ಲರಿಗೂ ಅವರಿಗೂ ಸಹ ಕೆಟ್ಟವರಿಗೂ ಒಳ್ಳೆಯದು ಬಯಸೋಣ. ಯಾಕೆಂದ್ರೆ ಅವರು ಸನ್ಮಾರ್ಗದಲ್ಲಿ ಬಂದು ಅವರು ಮೋಕ್ಷವನ್ನು ಕಾಣಲಿ, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಿ ಅಂತ ನಾವೆಲ್ಲರೂ ಕೇಳಬೇಕಾಗಿದ್ದು ಇದು ದೇವರಲ್ಲಿ. ನಾವೇನ್ ಮಾಡ್ತೀವಿ, ಯಾರೋ ನಮಗೊಬ್ಬ ವಿರೋಧವಾಗಿ ಮಾತಾಡ್ದ ಅಂದ ತಕ್ಷಣ ಅವನಿಗೆ ಶಾಪ ಹಾಕಕ್ಕೆ ಶುರು ಮಾಡ್ತೀವಿ. ತಪ್ಪೋದು. ಯಾವ ಕಾರಣಕ್ಕೂ ಯಾರು ಶಾಪ ಹಾಕಬೇಡಿ, ಯಾರಿಗೂ ಹಾಕಬೇಡಿ.